ಜೈ ಶ್ರೀಕೃಷ್ಣ. ಶ್ರೀ ಗುರುಭ್ಯೋ ನಮಃ. ಲಲಿತಾದೇವಿಯ ಆವಿರ್ಭಾವ ಚರಿತ್ರೆ ಮುಂದುವರೆದ ಭಾಗ, ಯುದ್ಧ ಭಾಗ. ಈಗ ಬಂಡಾಸುರನಿಗೆ ಲಲಿತಾದೇವಿ ಯುದ್ಧಕ್ಕೆ ಬರ್ತಾಳೆ ಅಂತ ಗೊತ್ತಾಯಿತು. ಆಗ ಅವನು ಒಬ್ಬ ಧರ್ಮ ಅಂತಕ್ಕಂಥ ಒಬ್ಬ ರಾಕ್ಷಸನ ಕರೆದು, ನೀನು 10 ಅಕ್ಷೋಹಿಣಿ ಸೈನ್ಯ ತಗೊಂಡು ಹೋಗಿ ಆ ಲಲಿತಾದೇವಿಯ ಜುಟ್ಟನ್ನು ಹಿಡಿದು ಎಳ್ಕೊಂಬಂದ್ಬಿಡು ಅಂತ ಹೇಳಿ ಕಳಿಸ್ತಾನೆ. ಆಗ ಆ ರಾಕ್ಷಸ ಯುದ್ಧಕ್ಕೆ ಬಂದಾಗ ಶಕ್ತಿ ಸೈನ್ಯ ಅವನ ಸೈನ್ಯವನ್ನು ಪೂರ್ತಿ ನಾಶ ಮಾಡಿಬಿಡುತ್ತೆ. ಹಾಗೆಯೇ ಸಂಪತ್ಕರಿ ದೇವಿ ಆ ಧರ್ಮಾಧರ್ಮ ರಾಕ್ಷಸನ್ನು ಸಂಹಾರ ಮಾಡ್ತಾಳೆ. ಈಗ ಅವನು ಬಂಡಾಸುರ ಕುರುಂಡ ಅಂತಕ್ಕಂತಹ ರಾಕ್ಷಸನ ಕಳಿಸ್ತಾನೆ. ಕುರುಂಡ ಅವನು 20 ಅಕ್ಷೋಹಿಣಿ ಸೈನ್ಯದ ಜೊತೆ ಬರ್ತಾನೆ. ಅವನ ಸೈನ್ಯವನ್ನು ಸಹ ಶಕ್ತಿ ಸೈನ್ಯ ನಾಶ ಮಾಡಿಬಿಡುತ್ತೆ. ಹಾಗೆ ಆ ಕುರುಂಡನ್ನು ಅಶ್ವರೂಢಾದೇವಿ ಸಾಯಿಸ್ಬಿಡ್ತಾರೆ, ಸಂಹಾರ ಮಾಡ್ತಾರೆ. ಈಗ 5 ಜನ ಸೈನ್ಯಾಧಿಕಾರಿಗಳು ಬರ್ತಾರೆ. ಅವರು ಸರ್ಪಿಣಿ ಅಂತಕ್ಕಂತಹ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಸರ್ಪಿಣಿ ಆ ಅಸ್ತ್ರದಿಂದ ಸಾವಿರಾರು ಸರ್ಪಗಳು ಬಂದು ಶಕ್ತಿ ಸೈನ್ಯದ ಜೊತೆ ಯುದ್ಧ ಮಾಡುತ್ತೆ ಅಥವಾ ಶಕ್ತಿ ಸೈನ್ಯವನ್ನು ಬಂಧಿಸುತ್ತೆ. ಆಗ ಲಲಿತಾದೇವಿ ಯಾರನ್ನು ಕಳಿಸ್ತಾರೆ? ಮುಂಗುಸಿಯ ಆಕಾರದ ನಕುಲಾದೇವಿಯನ್ನು ಕಳಿಸ್ತಾರೆ. ನಕುಲಾದೇವಿ ಮುಂಗುಸಿ ಆಕಾರದಲ್ಲಿದ್ದರಲ್ಲ, ಅವರಿಗೆ ಯುದ್ಧಕ್ಕೆ ಬಂದು ಅವರ ಬಾಯಿಂದ ಸಹಸ್ರಾರು ಮುಂಗುಸಿಗಳು ಹುಟ್ಕೊಂಡ್ಬಂದು ಅದೆಲ್ಲ ಆ ಸರ್ಪಗಳನ್ನು ನಾಶ ಮಾಡುತ್ತೆ. ಹಾಗೆಯೇ ಆ 5 ಜನ ರಾಕ್ಷಸನಂತಹ ನಕುಲಾದೇವಿ ಸಂಹರಿಸಿಬಿಡ್ತಾರೆ. ಧರ್ಮ ಆಗೋದ, ಕುರುಂಡ ಆಗೋದ, 5 ಜನ ಸೈನ್ಯಾಧಿಕಾರಿಗಳಾಗೋದ್ರು. ಈಗ 7 ಜನ ಸೈನ್ಯಾಧಿಕಾರಿಗಳು ಬರ್ತಾರೆ. ಆ 7 ಜನದ ವಿಶೇಷ ಏನಪ್ಪ ಅಂತಂದರೆ, ಅವರು ಎಲ್ಲಿ ದೃಷ್ಟಿ ಹರಿಸಿದರೆ ಅಲ್ಲಿರೋರೆಲ್ಲನೂ ಸ್ತಂಭೀಭೂತರಾಗಿಬಿಡ್ತಾರೆ, ಜ್ಞಾನಶೂನ್ಯರಾಗಿಬಿಡ್ತಾರೆ. ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಎತ್ತೋಕ್ಕೆ ಕೂಡ ಆಗೋದಿಲ್ಲ. ಅಂತಹ 7 ಜನ ಸೈನ್ಯಾಧಿಕಾರಿಗಳು, ರಾಕ್ಷಸ ಸೈನ್ಯಾಧಿಕಾರಿಗಳು ಬರ್ತಾರೆ. ಶಕ್ತಿ ಸೈನ್ಯದ ಮೇಲೆ ಅವರ ದೃಷ್ಟಿ ಬೀಳ್ತಾರೆ. ಆ ದೃಷ್ಟಿ ಬೀರಿದ ತಕ್ಷಣ ಆ ಸೈನ್ಯವೆಲ್ಲನೂ ಸ್ತಂಭೀಭೂತವಾಗಿಬಿಡುತ್ತೆ. ಅವರ ಆಯುಧಗಳನ್ನು ಅವರು ಉಪಯೋಗಿಸೋದಕ್ಕೂ ಅವ್ರಿಗೆ ಗೊತ್ತಾಗೋದಿಲ್ಲ. ನೋಡಿ ಎಂತೆಂಥ ಮಾಯೆ ಇದೆ. ಆದರೆ ಈ ಮಾಯೆ ಮಂತ್ರಿಣಿ ದೇವಿ ಮತ್ತು ವಾರಾಹಿ ದೇವಿಯ ಮೇಲೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. ಆಗ ವಾರಾಹಿ ಅಮ್ಮನವರು ತಮ್ಮ ಅಂಗರಕ್ಷಕರಾಗಿರ್ತಕ್ಕಂತಹ ತಿರಸ್ಕರಿ ದೇವಿಯನ್ನು ಯುದ್ಧಕ್ಕೆ ಕಳಿಸ್ತಾರೆ. ತಿರಸ್ಕರಿ ದೇವಿ, ಆ ತಿರಸ್ಕರಿ ದೇವಿಯವರು ಅಂದಗೋ ಅನ್ನುವಂತಹ ಆ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಯಾವುದು? ಅಂದಗೋ. ಆ ಅಂದ ಅಸ್ತ್ರದಿಂದ ಏನಾಗುತ್ತೆ, ಈ ರಾಕ್ಷಸರಿಗೆ ಕಣ್ಣು ಕುರುಡಾಗ್ಬಿಡುತ್ತೆ, ಕಣ್ಣು ಕಾಣಿಸೋದಿಲ್ಲ. ಹಾಗಾಗಿ ಅವರ ದೃಷ್ಟಿ ನಿಂತು ಹೋಗುತ್ತೆ. ತಕ್ಷಣ ಶಕ್ತಿ ಸೈನ್ಯ ಜಾಗೃತವಾಗಿಬಿಡುತ್ತೆ. ಹಾಗೆಯೇ ಆ 7 ಜನ ಸೈನ್ಯಾಧಿಕಾರಿಗಳನ್ನ ವರಾಹಿ ದೇವಿ ಸಂಹಾರ ಮಾಡಿಬಿಡ್ತಾರೆ. ಇನ್ನು ಇಷ್ಟಕ್ಕೆ ದಿನದ ಯುದ್ಧ ಮುಗಿದೋಗುತ್ತೆ. ಆದರೆ ರಾತ್ರಿ ಹೊತ್ತು ರಾಕ್ಷಸರಿಗೆ ಬಲ ಜಾಸ್ತಿ. ಅದನ್ನು ತಿಳ್ಕೊಂಡಿರೋ ಈ ಬಂಡಾಸುರ ಏನು ಮಾಡ್ತಾನೆ, ರಾತ್ರಿ ಯುದ್ಧಕ್ಕೆ ತನ್ನ ತಮ್ಮ ವಿಶುಕ್ರನನ್ನು ಕಳಿಸ್ಕೊಡ್ತಾನೆ.
ಆಗ ರಾಕ್ಷಸರು ಏನು ಮಾಡ್ತಾರೆ, ಕಪ್ಪು ಬಟ್ಟೆಗಳನ್ನು ಧರಿಸ್ಕೊಂಡು ಶಕ್ತಿ ಸೈನ್ಯ ಇರುವಂತಹ ಜಾಗದಲ್ಲಿ ಹಿಂದಿನಿಂದ ಬಂದು ಯುದ್ಧ ಪ್ರಾರಂಭ ಮಾಡ್ತಾರೆ. ಇದನ್ನು ತಿಳ್ಕೊಂಡ ಲಲಿತಾದೇವಿ ಏನು ಮಾಡ್ತಾರೆ, ಅವರು ಜ್ವಾಲಾಮಾಲಿನಿ ಮತ್ತು ವನ್ಹಿವಾಸಿನಿ ಮತ್ತು ಜ್ವಾಲಾಮಾಲಿನಿ ಅಂತಕ್ಕಂತಹ ದೇವತೆಗಳನ್ನು ಕರೆದು ಅವರಿಗೆ ಪೂರ್ತಿ ಯುದ್ಧಭೂಮಿಯನ್ನು ಅಲ್ಲಿ ಬೆಳಕು ಬರೋ ಹಾಗೆ ಮಾಡಿ ಅಂತ ಹೇಳ್ತಾರೆ. ವನ್ಹಿವಾಸಿನಿ ಹಾಗೂ ಜ್ವಾಲಾಮಾಲಿನಿ ಅಂತಂದರೆ ಅದು ಅಗ್ನಿಗೆ ಸಂಬಂಧಿಸಿದಂಥದ್ದು. ಆದ್ದರಿಂದ ಅದು ಅಗ್ನಿ ಪ್ರಜ್ವಲಿಸಿ ಅಲ್ಲಿ ಪೂರ್ತಿ ಬೆಳಕು ಉಂಟಾಗತ್ತೆ. ಆ ಬೆಳಕಿನಲ್ಲಿ ಮತ್ತೆ ಶಕ್ತಿ ಸೈನ್ಯ ಈ ರಾಕ್ಷಸರ ಸೈನ್ಯವನ್ನು ಹಿಮ್ಮೆಟ್ಟಿಸಿಬಿಡುತ್ತೆ. ಆ ವಿಶುಕ್ರನನ್ನು ಓಡಿಸಿಬಿಡ್ತಾರೆ, ಓಡೋಟಕ್ಕನು. ಈಗ ದೇವಿ ವನ್ಹಿವಾಸಿನಿ ಮತ್ತು ಜ್ವಾಲಾಮಾಲಿನಿ ಅಮ್ಮನವರನ್ನು ಕೇಳ್ಕೊಳ್ತಾರೆ, ಈ ಯುದ್ಧ ಭೂಮಿಯ ಸುತ್ತಲೂ ದೊಡ್ಡದಾಗಿರತಕ್ಕಂತಹ ಅಗ್ನಿ ಪ್ರಾಕಾರವನ್ನು ಸೃಷ್ಟಿ ಮಾಡಿ, ಪೂರ್ತಿ ಅಗ್ನಿ ಪ್ರಾಕಾರವನ್ನು ಸೃಷ್ಟಿ ಮಾಡಿ. ಆ ಅಗ್ನಿ ಪ್ರಾಕಾರ ಇದ್ದಾಗ ಅದರೊಳಗಡೆಗೆ ರಾತ್ರಿ ಹೊತ್ತು ಈ ರಾಕ್ಷಸರು ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ವನ್ಹಿ ವಾಸಿನಿ ಹಾಗೂ ಜ್ವಾಲಾಮಾಲಿನಿ ದೇವತೆಗಳು ಪೂರ್ಣ ಯುದ್ಧಭೂಮಿಯ ಸುತ್ತಲೂ ಒಂದು ಅಗ್ನಿ ಪ್ರಾಕಾರವನ್ನು ಸೃಷ್ಟಿ ಮಾಡ್ತಾರೆ. ಇಷ್ಟಕ್ಕೆ ಮೊದಲನೇ ದಿನದ ಯುದ್ಧ ಮುಗಿಯುತ್ತೆ. ಎರಡನೇ ದಿನದ ಯುದ್ಧನ ಮತ್ತೆ ಮುಂದುವರಿಸೋಣವಾ? ಜೈ ಶ್ರೀಕೃಷ್ಣ. ಶ್ರೀಮಾತ್ರೇಯ ನಮಃ.